ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಒಂದು ಚಿಕ್ಕದಾದ ಪ್ರೋಮೋನ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ದಶರಥ ಅರ್ಚಕರ ಹತ್ರ ಮಾತಾಡಿಸ್ತಾ ಇರ್ತಾನೆ. ಚೆನ್ನಾಗಿದ್ದೀರಾ ಅರ್ಚಕರೇ ಅಂದಾಗ, ನಾವು ಚೆನ್ನಾಗಿದ್ದೀವಿ, ನೀವು ಕ್ಷೇಮವಾಗಿದ್ದೀರಾ ಅಂದಾಗ, ನಾವೆಲ್ಲ ಚೆನ್ನಾಗಿದ್ವಿ. ಈ ಥರ ಕುಲದೇವತೆ ಪೂಜೆ ಮಾಡಿಸ್ಬೇಕು, ನನ್ನ ಮಗಳಿಗೂ ಹಾಗೆ ನನ್ನ ತಂಗಿ ಮಗನಿಗೂ ಮದುವೆ ಮಾಡಬೇಕು, ಅದಕ್ಕೋಸ್ಕರ ಯಾವುದೇ ವಿಘ್ನಗಳು ಬರ್ದಲೇ ಇರಲಿ ಅಂತ ನಮ್ಮ ಕುಲದೇವತೆಗೆ ಪೂಜೆ ಮಾಡಿಸೋಣ, ಒಂದು ವಿಶೇಷವಾದ ಅಲಂಕಾರನ ಮಾಡಿಸೋಣ, ಅಭಿಷೇಕನ ಮಾಡಿಸೋಣ ಅಂತ ಬಂದಿದ್ದೀವಿ ಅಂತ ಹೇಳ್ತಾ ಇರ್ತಾರೆ. ಸರಿ ಆಯಿತು, ಒಳ್ಳೆಯದಾಯಿತು. ಆಗಲೇ ಶಿವನಾರಾಯಣ ಅವರು ಫೋನ್ ಮಾಡಿ ಹೇಳಿದರು, ಎಲ್ಲದೂ ರೆಡಿ ಆಗಿದೆ, ನೀವು ಸಹ ಈಗ ಅರ್ಚನೆ ಮಾಡ್ಸೋಕ್ಕೆ ಎಲ್ಲ ಸಾಮಗ್ರಿಗಳನ್ನು, ಪೂಜಾ ಸಾಮಗ್ರಿಗಳನ್ನು ತಂದಿದ್ದೀರಾ ಅಂತ ಕೇಳ್ತಾ ಇರಬೇಕಾದ್ರೆ, ಹೌದು ನಾವು ತಂದಿದ್ದೀವಿ, ಶಾರದಾ ಹೋಗಿ ಡಿಕ್ಕಿಲಿದೆ, ಸಿದ್ದು ಕಾರಲ್ಲಿ ಡಿಕ್ಕಿಲಿದೆ, ಹೋಗಿ ತಗೋಬೋಗಮ್ಮ ಅಂತ ಹೇಳಿದಾಗ, ಈ ಕಡೆ ಶಾರದಾ ಕಾರ್ ಕೀನ ಇಸ್ಕೊಂಡು ತೊಗೊಬರೋಕ್ಕೆ ಅಂತ ಹೋಗ್ತಾಳೆ. ಅಲ್ಲಿ ಡಿಕ್ಕಿ ಎಷ್ಟು ಟ್ರೈ ಮಾಡಿದರೂ ಓಪನ್ ಆಗ್ತಾ ಇರಲ್ಲ. ತುಂಬ ಟ್ರೈ ಮಾಡ್ತಿರ್ತಾಳೆ. ಅದನ್ನು ಸಿದ್ದು ಗಮನಿಸಿ ಅವಳ ಹತ್ರ ಹೋಗ್ಬಿಟ್ಟು ಹೇಳ್ತಾ ಇರ್ತಾಳೆ. ಏನಾಯಿತು ಅಂತ ಕೇಳಬೇಕಾದ್ರೆ, ಅವಾಗಿಂದ ಟ್ರೈ ಮಾಡ್ತಿದ್ದೀನಿ, ಯಾಕೋ ಈ ಡಿಕ್ಕಿ ಓಪನ್ನೇ ಆಗ್ತಿಲ್ಲ, ಮುಂಚೆ ಎಲ್ಲ ಚೆನ್ನಾಗಿ ಓಪನ್ ಆಗ್ತಿತ್ತು ಅಂತ ಈ ಕಡೆ ಶಾರದಾ ಹೇಳಬೇಕಾದ್ರೆ, ಸಿದ್ದು ಹೇಳ್ತಾ ಇರ್ತಾನೆ, ಇದು ಆಗಲ್ಲ ಓಪನ್ ಮಾಡೋದು, ಈ ಥರ ಇದು ರಿಮೋಟ್ ಸ್ವಲ್ಪ ಹಾಳಾಗಿದೆ, ಈ ಥರ ಓಪನ್ ಮಾಡಬೇಕು ಅಂತ ಓಪನ್ ಮಾಡಿಕೊಟ್ಟು ಪೂಜೆ ಸಾಮಗ್ರಿಗಳನ್ನು ತಗೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲೇ ಸಿದ್ದು ನಿಂತ್ಕೋತಾನೆ. ಅದನ್ನು ನೋಡಿ ಜ್ಯೋತಿಕಾ ಮತ್ತು ಪಾರಿಜಾತ ಇಬ್ಬರು ಸಹ ಹೊಟ್ಟೆ ಉರ್ಕೋತಾ ಇರ್ತಾರೆ. ಅಲ್ಲ ಗ್ರಾನಿ, ಅವಳಿಗೆ ಏನಾದರೂ ತೊಂದರೆ ಆಯಿತು ಅಂದರೆ ಇವನು ಪಟ್ನ ಅಂತ ಹೋಗಿ ಹೆಲ್ಪ್ ಮಾಡ್ತಾನಲ್ಲ, ಅದೇ ನನಗಾದರೆ ಏನೂ ಬರಲ್ಲ, ಇವನಿಗೆ ಏನಾಗಿದೆ, ಅದೇನು ಮಂಕುಂಬೂದಿ ಎರ್ಚಿದೊಳ ಕಾಣೆ, ನನಗಂತೂ ಗೊತ್ತಿಲ್ಲ ಅಂತ ಕೋಪ ಮಾಡ್ಕೊತಾ ಇರಬೇಕಾದ್ರೆ, ಇರುಗೋಲ್ಡಿ ನಾನು ಹೋಗಿ ಮಾಡ್ತೀನಿ ಅಂತ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಬಂದು ಶಾರದನ ಕೈ ಹಿಡ್ಕೊಂಡು ಹೇಳ್ದು, ಏನೇ ಡ್ರಾಮಾ ಮಾಡ್ತಾ ಇದೆಯಾ, ಡಿಕ್ಕಿ ಓಪನ್ ಮಾಡೋಕ್ಕೆ ಬರಲ್ಲ ಅಂತ ನಾಟಕ ಮಾಡ್ತಾ ಇದೆಯಾ ಅಂತ ಬೈತಾ ಇರಬೇಕಾದ್ರೆ, ಇಲ್ಲ ಮೇಡಮ್, ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಇದು ಮುಂಚೆ ಎಲ್ಲ ಓಪನ್ ಆಗ್ತಿತ್ತು, ಇವಾಗ ಯಾವ ಥರ ಓಪನ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂದಾಗ, ನಾಟಕ ನೋಡು ಎಷ್ಟು ಚೆನ್ನಾಗಿ ಮಾಡ್ತೀಯ, ಇವನು ಸಮಯ ಸಂದರ್ಭ ನೋಡಿಕೊಂಡೇ ನೀನು ಇದು ಮಾಡ್ತೀಯ ಅಲ್ವಾ, ಯಾವಾಗಲೂ ಸಿದ್ದು ಎಲ್ಪಿಗೆ ಬೇಕು ಅಂತ ಈ ಥರ ಮಾಡ್ತೀಯ ಅಂತ ಜಗಳ ಮಾಡ್ತಾ ಇರಬೇಕಾದ್ರೆ, ಈ ಕಡೆ ಸಿದ್ದು ತುಂಬ ಕೋಪ ಮಾಡಿಕೊಂಡು, ಅಜ್ಜಿ ಒಂದು ನಿಮಿಷ ಸುಮ್ಮನೆ ಇರ್ತೀರಾ, ಬನ್ನಿ ಶಾರದವ್ರೆ ಈ ಕಡೆ ಅಂತ ಶಾರದನ ಕರೆದು ಹೇಳ್ತಾ ಇರ್ತಾನೆ. ಅಜ್ಜಿ ತೊಗೊಳ್ಳಿ ಆಯಿತಾ, ಇವಾಗ ಡಿಕ್ಕಿ ಹಾಕಿದ್ದೀರಲ್ವ, ಇದನ್ನು ನೀವೇ ಓಪನ್ ಮಾಡಿ ಅಂತ ಅಂದಾಗ, ಕೊಡು ಅಷ್ಟೇ ತಾನೇ ಅಂತ ಓಪನ್ ಮಾಡೋಕ್ಕೆ ಅಂತ ಟ್ರೈ ಮಾಡ್ತಿರ್ಬೇಕಾದ್ರೆ, ಎಷ್ಟು ಟ್ರೈ ಮಾಡಿದರೂ ಈ ಕಡೆ ಕಾರ್ ಡಿಕ್ಕಿ ಓಪನ್ನೇ ಆಗಲ್ಲ. ಇವಾಗಲಾದರೂ ಗೊತ್ತಾಯ್ತಾ, ಹಾಗಾದರೆ ನಿಮಗೆ ಗೊತ್ತು ತಾನೇ ಕಾರ್ ಡಿಕ್ಕಿ ಯಾವ ಥರ ಓಪನ್ ಮಾಡಬೇಕು ಅಂತ, ಮತ್ತು ನೀವು ನಾಟಕ ಮಾಡ್ತಾ ಇದ್ದೀರಾ ಅಂತ ಕೇಳಬೇಕಾದ್ರೆ, ಈ ಕಡೆ ಪಾರಿಜಾತನಿಗೆ ಉರಿ ಹತ್ಕೊಂಡ್ಬಿಡುತ್ತೆ. ಅವಾಗ, ಅಲ್ಲ ಅದು ಓಪನ್ ಆಗ್ತಿತ್ತು ತಾನೇ ಇಷ್ಟು ದಿನ, ಈಗ ಯಾಕೆ ಓಪನ್ ಆಗ್ತಿಲ್ಲ ಅಂತ ಕೇಳ್ತಾ ಇರಬೇಕಾದ್ರೆ, ಅದು ರಿಮೋಟ್ ಹಾಳಾಗಿದೆ, ಅದಕ್ಕೆ ಅವರು ಟ್ರೈ ಮಾಡ್ತಾ ಇದ್ರು, ಅದನ್ನು ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂತ ಹೇಳ್ತಾ ಇರ್ತಾನೆ. ಅವಾಗ ಪಾರಿಜಾತ ಕೋಪ ಮಾಡಿಕೊಂಡು ಹಾಗೆ ಶಾರದನ ನೋಡ್ತಾ, ಸರಿ ಆಯಿತು ಬೇಗ ಬನ್ನಿ, ಎಲ್ಲರೂ ಪೂಜೆಗೆ ಕಾಯ್ತಾ ಇದ್ದಾರೆ ಅಂತ ಉರ್ಕೊಂಡು ಹೋಗ್ಬಿಡ್ತಾಳೆ. ಈ ಕಡೆ ಪೂಜಾ ಸಾಮಗ್ರಿಗಳೆಲ್ಲನೂ ತಗೊಂಡು ಒಂಥರ ಸ್ಮೈಲ್ ಮಾಡಿಕೊಂಡು ಈ ಕಡೆ ಶಾರದಾ ಹೊರಟು ಬರ್ತಾ ಇರಬೇಕಾದ್ರೆ, ಡಿಕ್ಕಿ ಹಾಕ್ಕೊಂಡು ಸಿದ್ದನು ಸಹ ಶಾರದಾಯಿಂದನೇ ಬರ್ತಾ ಇರ್ತಾನೆ. ಅವಾಗ ನೋಡ್ದ ಇವರಿಬ್ರು ಯಾವ ಥರ ಬರ್ತಾ ಇದ್ದಾರೆ ಅಂತ ಇಬ್ಬರು ಹೊಟ್ಟೆ ಉರ್ಕೋತಾ ಇರ್ತಾರೆ. ಇರಲಿ ಈ ಪೂಜೆ ಒಂದು ಮುಗಿಲಿ, ಆಮೇಲೆ ಅವಳಿಗೆ ಏನು ಮಾಡಬೇಕು ಅಂತ ನಾನು ಮಾಡ್ತೀನಿ, ಪಾಲಾಕ್ಷಿನ ಮೀಟ್ ಮಾಡಿ ಇವಳಿಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಈ ಕಡೆ ಪಾರಿಜಾತ ಬೈಕೋತಾ ಇರ್ತಾಳೆ. ಈ ಕಡೆ ಒಂದು ಕೈಲಿ ಹಣ್ಣು ಹೂವು, ಇನ್ನೊಂದು ಕಡೆ ಅಭಿಷೇಕಕ್ಕೆ ಬೇಕಾದೆಲ್ಲನೂ ಸಹ ತಗೊಂಡು ಬರ್ತಾ ಇರಬೇಕಾದ್ರೆ ಕೆಳಗಡೆ ಹಣ್ಣು ಬೀಳ್ತಾ ಇರುತ್ತೆ. ಅದನ್ನು ನೋಡಿ ಸಿದ್ದು, ನಿಂತ್ಕೊಳ್ಳಿ ಶಾರದವ್ರೆ, ಕೊಡಿ ನಾನು ಸಹ ಒಂದಿಟ್ಟು ಇಟ್ಕೋತೀನಿ ಅಂತ ಕೇಳ್ತಾ ಇರಬೇಕಾದ್ರೆ, ಖುಷಿಯಿಂದ ಈ ಒಂದು ತಟ್ಟೆನ ಸಿದ್ದು ಕೈಲಿ ಕೊಡ್ತಾಳೆ. ಇಬ್ಬರು ಸಹ ಖುಷಿಯಿಂದ ತಗೊಂಡು ಬರ್ತಾ ಇರೋದನ್ನು ನೋಡಿ ಈ ಕಡೆ ಪಾರಿಜಾತ ಮತ್ತು ಜ್ಯೋತಿಕಾ ಇಬ್ಬರು ಸಹ ಹೊಟ್ಟೆ ಉರ್ಕೊಂಡು ಒಳ್ಳೊಳಗೆ ಕೋಪ ಮಾಡ್ಕೋತಾ ಇರಬೇಕಾದ್ರೆ, ಈ ಕಡೆ ಅಭಿಷೇಕಕ್ಕೆ ಏನೇನು ಬೇಕು ಎಲ್ಲ ಐಟಮ್ನು ಸಹ ತಂದು ಅರ್ಚಕರ ಹತ್ರ ಕೊಟ್ಟಾಗ, ಅರ್ಚಕರು ಯಾವೇನು ವ್ಯವಸ್ಥೆ ಬೇಕು ಎಲ್ಲನೂ ಸಹ ಅಭಿಷೇಕಕ್ಕೆ ರೆಡಿ ಮಾಡ್ಕೋತಾ ಇರ್ತಾರೆ. ಇನ್ನೊಂದು ಕಡೆ ಕುಂಕುಮ ಅರ್ಚನೆ ಎಲ್ಲ ಮಾಡ್ತಾ ಇರ್ತಾರೆ. ಹಾಗೆ ಗಂಡು ಹೆಣ್ಣನ್ನ ಹತ್ರ ಬನ್ನಿ ಅಂತ ಕರೆದು ಪೂಜೆ ಎಲ್ಲನೂ ಅವ್ರ ಕೂಟೆ ಮಾಡಿಸ್ತಾ ಇರಬೇಕಾದ್ರೆ, ಸಿದ್ದು ಮತ್ತು ಜ್ಯೋತಿಕನ ಹತ್ರ ಪೂಜೆ ಎಲ್ಲ ಮಾಡಿಸ್ತಾ ಇರ್ತಾರೆ. ಹಾಗೆ 2 ಹಾರನ್ನು ತಂದುಬಿಟ್ಟು ಸಿದ್ದು ಕೊರಳಿಗೆ ಜ್ಯೋತಿಕಾ ಹಾಕಬೇಕು, ಜ್ಯೋತಿಕಾ ಕೊರಳಿಗೆ ಸಿದ್ದು ಹಾಕಬೇಕು ಅಂತ ಹೇಳಿದಾಗ, ಇಬ್ಬರು ಹಾರನ್ನು ಅದಲು ಬದಲು ಮಾಡಿ ಎಕ್ಸ್ಚೇಂಜ್ ಮಾಡ್ಕೋತಾ ಇರ್ತಾರೆ. ಒಲ್ಲದ ಮನಸ್ಸಿನಿಂದ ಇದ್ದರೂ ಸಹ ಸಿದ್ದು ವಿಧಿ ಇಲ್ದಲೆ ಜ್ಯೋತಿಕನ ಕುತ್ತಿಗೆಗೆ ಹಾರ ಹಾಕಿ ತನ್ನ ಪಾಡಿಗೆ ತಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಾ ಇರ್ತಾನೆ. ಎಲ್ಲರೂ ಸಹ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಿರ್ಬೇಕಾದ್ರೆ, ದೀಪು ಪುಟ್ಟನ ಸಿದ್ದು ಹೇಳ್ತಾ ಇರ್ತಾನೆ, ನೀನು ಸಹ ಭಕ್ತಿಯಿಂದ ಬೇಡ್ಕೊ ಆಯಿತಾ, ಎಕ್ಸಾಮಲ್ಲಿ ಪಾಸ್ ಆಗಲಿ ಅಂತ ಕೇಳ್ಕೊ ಪುಟ್ಟ ಅಂದಾಗ, ಸರಿ ಫ್ರೆಂಡ್ ಅಂತ ದೀಪು ಪುಟ್ಟನು ಸಹ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಈ ಕಡೆ ಎಲ್ಲರೂ ಭಕ್ತಿಯಿಂದ ದೇವ್ರ ಹತ್ರ ಬೇಡ್ತಾ ಇರಬೇಕಾದ್ರೆ ಅರ್ಚಕರು ಹೇಳ್ತಾ ಇರ್ತಾರೆ, ಬೆಲ್ದನ ಮಾಡಬೇಕು, ಅದಕ್ಕೆ ಮಡ್ಕೆನ ತಂದಿದ್ದೀರಾ ಅಂತ ಕೇಳಬೇಕಾದ್ರೆ, ಸುಮಿತ್ರಾ ಹೌದು ಮಡ್ಕೆನ ತಂದಿದ್ದೀನಿ, ಅದು ಸಹ ಡಿಕ್ಕಿಲಿದೆ, ತಗೋಬೋಗು ಶಾರದಾ ಅಂತಾಗ, ಈ ಕಡೆ ಮತ್ತೆ ಹೋಗಿ ಪುನಃ ಮಡ್ಕೆನ ಶಾರದಾ ತಗೊಂಡು ಖುಷಿಯಿಂದ ಬರ್ತಾ ಇರ್ತಾಳೆ. ಬಂದಾಗ ಇದನ್ನು ಪೂಜೆ ಮಾಡ್ತಿರೋ ಜ್ಯೋತಿಕಾ ಅವ್ರ ಹತ್ರ ಕೊಡಿ ಅಂತ ಅರ್ಚಕರು ಹೇಳ್ತಾ ಇರಬೇಕಾದ್ರೆ,
ಆದರೆ ತೊಗೊಳ್ಳಿ ಜ್ಯೋತಿಕ ಅವರೇ ಅಂತ ಕೊಡೋಕೆ ಹೋದಾಗ ಜ್ಯೋತಿಕ ಮಿಸ್ ಆಗಿ ಅದನ್ನು ಕೈ ಬಿಡ್ತಾಳೆ. ಆಗ ಮನೆಯವರೆಲ್ಲರೂ ಸಹ ಶಾಕ್ ಆಗಿ ಹಾಗೆ ಶಾರದಾನ ನೋಡ್ತಾ ಇರ್ತಾರೆ. ಮತ್ತೆ ಏನು ಅಪಶಕನ ಆಯಿತು ಅಂತ ಎಲ್ಲರ ಮನಸ್ಸಲ್ಲೂ ಗೊಂದಲ ಸ್ಟಾರ್ಟ್ ಆಗ್ತಾ ಇರುತ್ತೆ. ಅವಾಗ ಪಾರಿಜಾತ ತುಂಬ ಕೋಪ ಮಾಡ್ಕೊಬಂದು, ಏ ಹಾಳಾದವಳೆ, ನಿನಗೆ ಏನು ಗೊತ್ತಾಗಲ್ವಾ, ಎಲ್ಲಿ ಬಂದರೂ ಏನಾದರೂ ಒಂದು ಅಪಶಕನ ಮಾಡ್ತಲೇ ಇರ್ತೀಯಲ್ಲ, ಒಂದು ಮಡ್ಕೆನೂ ಸಹ ನಿನಗೆ ಸರಿಯಾಗಿ ಕೊಡೋಕ್ಕಾಗಲ್ವಾ ಅಂತ ಕೆನ್ನೆಗೆ ಹೊಡೆದೇ ಬಿಡ್ತಾಳೆ. ಜೋರಾಗಿ ಕಿರ್ತಾ ಇರಬೇಕಾದ್ರೆ ಈ ಕಡೆ ಎಲ್ಲರೂ ಸಮಾಧಾನ ಮಾಡ್ಕೊಳ್ಳಿ ಅಂತ ದಶರಥ ಹೇಳ್ತಾ ಇರ್ತಾನೆ. ಸ್ವಾಮಿಗಳೇ, ನನ್ನನ್ನು ಕ್ಷಮಿಸ್ಬಿಡಿ ಅರ್ಚಕರೇ, ನಮ್ಮಿಂದ ತಪ್ಪಾಗಿದೆ, ಇದಕ್ಕೇನಾದರೂ ಪರಿಹಾರ ಇದ್ದರೆ ಹೇಳಿ ಅಂತ ಕೇಳ್ತಾ ಇರಬೇಕಾದ್ರೆ ಅರ್ಚಕರು ಸಮಾಧಾನ ಮಾಡ್ಕೊಳ್ಳಿ, ಏನೂ ಆಗಿಲ್ಲ ರಾಯರೇ, ಇನ್ನೊಂದು ಹೊಸ ಮಡಿಕೆನ ತಂದ್ರಾಯ್ತು, ಯಾರು ಬೇಕು ಅಂತ ಮಾಡೋದಲ್ವ, ಎಲ್ಲ ವಿಧಿ ನಿಯಮ, ಏನು ಮಾಡೋಕ್ಕಾಗಲ್ಲ, ಇನ್ನೊಂದು ಹೊಸ ಮಡಿಕೆನ ತಗೊಬನ್ನಿ, ಇಲ್ಲೇ ಮುಂದೆ ಸ್ವಲ್ಪ ದೂರದಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಶಾರದೆ ಹೇಳ್ತಾಳೆ, ಸರಿ ಆಯಿತು, ನಾನು ಹಾಗಾದರೆ ಹೊಸ ಮಡಿಕೆನ ತಗೊಬಂದು ಕೊಡ್ತೀನಿ, ತಪ್ಪು ತಿಳ್ಕೊಬೇಡಿ, ಬೇಜಾರು ಮಾಡ್ಕೋಬೇಡಿ ಅಮ್ಮ ಅಂತ ಹೇಳಿದಾಗ, ಸರಿ ಪರವಾಗಿಲ್ಲ, ಹೋಗಿ ಹೊಸ ಮಡಿಕೆನ ತಗೊಬನ್ನಿ ಅಂತ ಅಂದಾಗ, ತುಂಬ ದೂರ ಇದೆ ಶಾರದವರೇ, ನಾನು ಬರ್ತೀನಿ ಬನ್ನಿ, ಕಾರಲ್ಲಿ ಹೋಗೋಣ ಅಂತ ಹೇಳಿದಾಗ ಸಿದ್ದು, ಶಾರದಾ ಹಾಗೆ ದೀಪು ಪುಟ್ಟ ಇಬ್ಬರು ಕಾರಲ್ಲಿ ಹೋಗೋಕ್ಕೆ ಹೊರಡ್ತಾರೆ. ಈ ಕಡೆ ಜ್ಯೋತಿಕ ನಾನು ಬರ್ತೀನಿ ಅಂತ ಅಂದಾಗ, ಅಮ್ಮ ಬೇಡ, ಅವರೇ ಹೋಗಿ ತಗೊಬರಲಿ ಅಂತ ಅರ್ಚಕರು ಹೇಳಬೇಕಾದ್ರೆ ಇಬ್ಬರು ಸಹ ಕಾರ್ ಹತ್ತಿ ಕೂತ್ಕೋತಾರೆ. ಈ ಕಡೆ ಕಾರ್ ಡ್ರೈವಿಂಗ್ ಮಾಡಿಕೊಂಡು ಸಿದ್ದು ಹೋಗ್ತಾ ಇರ್ತಾನೆ. ಪಕ್ಕದ ಊರಿಗೆ ಹೋಗ್ತಾ ಇರಬೇಕಾದ್ರೆ ಮಿಸ್ ಆಗಿ ಒಂದು ಬೈಕು ಅಡ್ಡ ಬಂದುಬಿಡುತ್ತೆ. ಆ ಬೈಕನ್ನ ಮಿಸ್ ಆಗಿ ಇನ್ನೇನು ಗುದ್ದಿಸ್ಲೇಬೇಕು ಅಷ್ಟೊತ್ತಿಗೆ ಕ್ರಾಸ್ ತಗೊಂಡಾಗ ಸಡನ್ನಾಗಿ ಹಿಂದೆ ಕೂತಿರೋ ಶಾರದಾ ಸಿದ್ದು ಹತ್ರ ಬಿದ್ದುಬಿಡ್ತಾಳೆ. ಹಾಗೆ ಇಬ್ಬರು ಒಬ್ರೊಬ್ರು ಮುಖನ ನೋಡ್ತಾ ಇರ್ತಾರೆ. ಆದರೆ ಈ ಕಡೆ ದೀಪು ಪುಟ್ಟಗೆ ಮಾತ್ರ ತುಂಬ ಖುಷಿ ಆಗುತ್ತೆ. ಹಾಗೆ ಅವರಿಬ್ಬರು ಕಣ್ಣಲ್ಲೇ ಒಂಥರ ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಆದರೆ ಈ ಕಡೆ ಪಾರಿಜಾತ ಮತ್ತು ಜ್ಯೋತಿಕ ಮಾತ್ರ ತುಂಬ ಹೊಟ್ಟೆ ಉರ್ಕೊತಾ ಇರ್ತಾರೆ. ನೋಡಿದಾಗ ರಾಣಿ ಇನ್ನೂ ಬರಲೇ ಇಲ್ವಲ್ಲ, ಇವರಿಬ್ಬರು ಎಲ್ಲೋದ್ರು ಅಂತ ಕಾಡೋಣ, ನಾನು ಹೋಗ್ತೀನಿ ಅಂತ ಅಂದರೆ ನನ್ನ ಮಾತೇ ಕೇಳಲಿಲ್ಲ, ಡ್ಯಾಡ್ ಮತ್ತು ಮಾಮ್ ಬೇಡ ಅಂತ ಹೇಳಿದ್ರಲ್ವ, ನನಗಂತೂ ಯಾಕಾದರೂ ಇಲ್ಲಿದ್ದೀನೋ ಅಂತ ಬೇಜಾರಾಗ್ತಿದೆ ಅಂತ ಹೇಳಬೇಕಾದ್ರೆ ಅಲ್ಲಿ ದೈವ ದೃಷ್ಟಿಯಿಂದ ಅವರಿಬ್ಬರು ಒಂದಾಗ ಸಮಯ ಬಂದೇ ಬಿಡುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.